ಕೋಟೆಕಾರು ಸಹಕಾರಿ ಬ್ಯಾಂಕ್ ಲೂಟಿ ಮಾಡೋದಕ್ಕೆ ಅಂತ ಒಂದು ಬಹುದೊಡ್ಡದಾಗಿರುವಂತಹ ಪ್ಲಾನ್ ಮಾಡಲಾಗಿತ್ತು. ಪ್ರೀ ಪ್ಲಾನ್ ಮಾಡಿ ಯಾವ ಟೈಮಿಗೆ ಲೂಟಿ ಮಾಡಬೇಕು, ಅದೇ ರೀತಿಯಾಗಿ ಯಾವ ಸಂದರ್ಭವನ್ನು ಬಳಕೆ ಮಾಡಿಕೊಂಡು ಈ ದರೋಡೆ ಮಾಡಬೇಕು, ಇದೆಲ್ಲವೂ ಕೂಡ ಮೊದಲೇ ಪ್ರೀ ಪ್ಲಾನ್ ಆಗಿತ್ತು. ಇದೀಗ ಅಧಿಕಾರಿಗಳು ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಒಂದೊಂದು ವಿಚಾರವೂ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ಯಾವ ರೀತಿಯಾಗಿ ದರೋಡೆ ಮಾಡಿದ್ರಲ್ಲ, ಈ ಟೈಮಿಂಗು, ಅದೇ ರೀತಿಯಾಗಿ ಅವರು ಎಸ್ಕೇಪ್ ಆದಂತಹ ಒಂದು ಸಂದರ್ಭ, ಇದೆಲ್ಲವೂ ಕೂಡ ಒಂದು ರೀತಿ ಸಿನಿಮೆಯ ರೀತಿ ಕಂಡು ಬರ್ತಾ ಇದೆ. ಬ್ಯಾಂಕ್ ಲೂಟಿಗೆ ಒಂದು ಬಹುದೊಡ್ಡ ಪ್ಲಾನ್ ಮಾಡಿದ್ರು. ಪೊಲೀಸರ ತನಿಖೆ ಏನಿರುತ್ತಲ್ಲ ಅದನ್ನು ದಿಕ್ಕು ತಪ್ಪಿಸೋದಕ್ಕೆ ಅಂತ ಖತರ್ನಾಕ್ ಖದೀಮರು ಐಡಿಯಾ ಮಾಡಿದ್ರು. ಪೊಲೀಸರ ತನಿಖೆಯನ್ನ ದಿಕ್ಕು ತಪ್ಪಿಸೋದಕ್ಕೆ ಅಂತ ಖತರ್ನಾಕ್ ಐಡಿಯಾಗಳನ್ನು ಮಾಡಿದ್ರು. ಏನು ತನಿಖೆ ಮಾಡ್ತಾರಲ್ವಾ, ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರನ್ನೇ ಇವರು ಒಂದು ರೀತಿಯಾಗಿ ಈ ಸರ್ಕಸ್ ಆಟವನ್ನು ಯಾವ ರೀತಿಯಾಗಿ ಆಡಿಸ್ತಾರಲ್ವ, ಅಂದರೆ ಎಲ್ಲೂ ಕೂಡ ಸುಳುವು ಸಿಗಬಾರ್ದು, ಆ ರೀತಿಯಾಗಿ ತನಿಖೆಯನ್ನೇ ದಿಕ್ಕು ತಪ್ಪಿಸೋದಕ್ಕೆ ಅಂತ ಖತರ್ನಾಕ್ ಐಡಿಯಾಗಳನ್ನು ಮಾಡಿದರು. ವೆಹಿಕಲ್ಗಳನ್ನು ಬಳಕೆ ಮಾಡೋದಾಗಿರಬಹುದು, ಅದೇ ರೀತಿಯಾಗಿ ಟೈಮ್ಗಳನ್ನು ಸೆಲೆಕ್ಟ್ ಮಾಡಿರುವಂಥದ್ದಾಗಿರಬಹುದು, ಎಸ್ಕೇಪ್ ಆಗೋದಕ್ಕೆ ಅಂತ ಬಳಕೆ ಮಾಡಿದ ರೂಟ್ಗಳಾಗಿರಬಹುದು, ಇದೆಲ್ಲದರಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳನ್ನು ಒಂದು ರೀತಿಯಾಗಿ ನಾವೇನು ಈ ಹಾವು ಏಣಿಯ ಆಟವನ್ನು ಆಡ್ತೀವಲ್ಲ, ಆ ರೀತಿಯಾಗಿ ಏನೋ ಸಿಕ್ಕೇ ಬಿಡುತ್ತೆ ಅನ್ನುವಷ್ಟರಲ್ಲೇ ಮತ್ತೆ ವಾಪಸ್ಸು ಬುಡಕ್ಕೆ ಬಂದುಬಿಡಬೇಕು, ಆ ರೀತಿಯಾಗಿ ಈ ಸಂಪೂರ್ಣ ಒಂದು ದರೋಡೆಯನ್ನು ಇವರು ಪ್ಲಾನ್ ಮಾಡಿದರು. ಲೂಟಿ ಮಾಡಿ ಕೋಟೆಕಾರು ಜಂಕ್ಷನ್ ಕಡೆಗೆ ಡಕಾಯಿತರು ಹೋಗ್ತಾ ಇದ್ದಾರೆ. ಮೇನ್ ರೋಡ್ ರೀಚ್ ಆಗ್ತಾ ಇದ್ದಂತೆ ಡೆಡ್ಲಿ ಗ್ಯಾಂಗ್ನ ಐನಾತಿ ಐಡಿಯಾ ಅಲ್ಲಿಂದ ಶುರುವಾಗುತ್ತೆ. ಒಂದು ಕಾರಿನಲ್ಲಿ ಏನಿದ್ರಲ್ವಾ ಇವರು ಎರಡು ಕಾರುಗಳಲ್ಲಿ ಅಲ್ಲಿಂದ ಶಿಫ್ಟ್ ಆಗ್ತಾರೆ. ಅಂದರೆ ಒಂದೇ ಕಾರ್ನಲ್ಲಿ ಇವರು ಪ್ರಯಾಣ ಮಾಡೋದಿಲ್ಲ, ಅಲ್ಲಿಂದ ಎರಡು ಕಾರ್ನಲ್ಲಿ ಹೋಗ್ತಾರೆ. ಅಂದರೆ ಯಾವ ಕಡೆ ಹೋದರೂ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಮಾಹಿತಿಗಳು ಲಭ್ಯ ಆಗಬಾರ್ದು. ಒಂದು ವೇಳೆ ತನಿಖೆ ಆದರೂ ಕೂಡ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ಕಡೆಗೆ ಹೋದರು ಅಂತ ಡೈವರ್ಟ್ ಮಾಡೋದಕ್ಕೆ ಅಂತ ಎರಡು ಕಾರುಗಳನ್ನು ಬಳಕೆ ಮಾಡ್ತಾರೆ. ಎರಡು ಕಾರುಗಳಲ್ಲಿ ಅವರು ಸ್ಪ್ಲಿಟ್ ಆಗ್ತಾರೆ, ಬೇರೆ ಬೇರೆ ಕಾರುಗಳಲ್ಲಿ, ಎರಡು ಕಾರುಗಳಲ್ಲಿ ಅವರು ಸ್ಪ್ಲಿಟ್ ಆಗ್ತಾರೆ, ಎರಡು ಟೀಮ್ ಆಗಿ ಒಡೆದು ಹೋಗ್ತಾರೆ. ರಾಬರಿ ಮಾಡೋದಕ್ಕೆ ಅಂತ ಕೇವಲ ಫಿಯಟ್ ಲೇನಿಯಾ ಕಾರ್ನಲ್ಲಿ ಈ ಗ್ಯಾಂಗ್ ಬರುತ್ತೆ. ಫಿಯಟ್ ಕಾರ್ನಲ್ಲಿ ಇವರು ರಾಬರಿ ಮಾಡೋದಕ್ಕೆ ಅಂತ ಬರ್ತಾರೆ. ಅದಾದ ನಂತರ ಮತ್ತೊಂದು ಕಾರನ್ನು ಬಳಕೆ ಮಾಡಿ ಎರಡು ಕಾರುಗಳಲ್ಲಿ ಎರಡು ಟೀಮ್ಗಳಲ್ಲಿ ಸ್ಪ್ಲಿಟ್ ಆಗಿ ಹೋಗ್ತಾರೆ. ಅಂದರೆ ತನಿಖೆಯನ್ನು ದಿಕ್ಕು ತಪ್ಪಿಸೋದಕ್ಕೆ ಅಂತ ಸಂಪೂರ್ಣವಾಗಿ ಪ್ರೀ ಪ್ಲ್ಯಾನು, ಸಿನಿಮೆಯ ರೀತಿಯಲ್ಲಿ ಯಾವ ರೀತಿಯಾಗಿ ಪ್ಲ್ಯಾನಿಂಗ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಎಷ್ಟೇ ಒಂದು ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು ತನಿಖೆ ಮಾಡಿದ್ರೂ ಕೂಡ ಸಿಕ್ಕಾಕ್ಕೊಳ್ಳೋದ ರೀತಿಯಲ್ಲಿ ನಂಬರ್ ಪ್ಲೇಟ್ ಕೂಡ ನಕಲಿ, ನಂಬರ್ ಪ್ಲೇಟ್ಗಳನ್ನು ಕೂಡ ನಕಲಿ ಹಾಕ್ಕೊಂಡು CCTV ಕ್ಯಾಮ್ರಾ ಆಫ್ ಇರುವಂತಹ ಸಂದರ್ಭದಲ್ಲಿ ಯಾವಾಗ ಆ ಬ್ಯಾಂಕ್ನಲ್ಲಿ ಲಾಕರ್ ಓಪನ್ ಆಗಿತ್ತು ಅದೇ ಟೈಮ್ಗೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಮತ್ತೊಂದೆಡೆ CM ಸಿದ್ದರಾಮಯ್ಯ ಅವರು ಜಿಲ್ಲೆಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಸಹಜವಾಗಿ ಅದೇ ಒಂದು ಜಾಗದಲ್ಲಿ ಇರ್ತಾರೆ, CM ಸಿದ್ದರಾಮಯ್ಯ ಅವರಿಗೆ ರಕ್ಷಣೆ ಕೊಡೋದಕ್ಕೆ ಅಂತ ಇರ್ತಾರೆ. ಅದೇ ಟೈಮನ್ನು ಬಳಕೆ ಮಾಡಿಕೊಂಡು ಈ ಖದೀಮರು ಎಂಟ್ರಿ ಕೊಟ್ಟಿದ್ದಾರೆ. ಅದಾದ ನಂತರ ಇವರು ಪಾರಾಗೋದಕ್ಕೆ ಅಂತ ಬಳಕೆ ಮಾಡಿದಂತಹ ಒಂದು ಜಾಗ ದಾರಿಗಳಿದೆಯಲ್ಲ, ಅದು ಕೂಡ ರೋಚಕವಾಗಿದೆ. 12 ಕೋಟಿ ಲೂಟಿ ಮಾಡಿ ಅದೇ ಕಾರಿನಲ್ಲಿ ಈ ಖದೀಮರು ಹೋಗ್ತಾರೆ. ಅಂದರೆ ಯಾವ ಕಾರಿನಲ್ಲಿ ಇವರು ಬಂದಿದ್ರು ಅದೇ ಕಾರಿನಲ್ಲಿ ವಾಪಸ್ ಹೋಗ್ತಾರೆ.